ದೆವ್ವ ದೆವ್ವ ಕಣೋ. ನನ್ನ ಹೆಸರು ದೇವ್ ಕಣೋ. ದೆವ್ವ ಅಂತೇಳಿ ನಮ್ಮನ್ನು ಎದುರಿಸ್ತೀಯಲ್ಲೋ. ದೆವ್ವ ಎಲ್ಲ ಎಂತ ಇಲ್ಲ, ಹೆದರ್ಬೇಡಿ. ಆಗಿರ ಆಗ್ಯೋ. ಹಾ, ಇನ್ನು ಅಷ್ಟೊಂದು ಅಗಿಬೇಕಲ್ಲ. ಆಗತ್ತೆ ಮಗ, ಆಗ್ಯಾಣ ಬಿಡೋ. ಏನೋ ಇಷ್ಟ ಆಗಿದ್ರೂ ಸಿಗ್ಲಿಲ್ವಲ್ಲೋ. ಈ ಸಾಗರದಲ್ಲಿ ಮುತ್ತು ಎಲ್ಲಿ ಸಿಗುತ್ತೆ ಹೇಳು? ಸಾಗರದ ಆಳದಲ್ಲಿ. ಹಂಗೆ ಅದಿಷ್ಟರಲ್ಲೇ ಇರುತ್ತೆ. ಏನೋ ಇದು ಕೊನೆ ತೆಂಗಿನ ಮರ ತನಕ ಆದ್ರೂ ಸಿಗ್ಲಿಲ್ವಲ್ಲ. ಕಾಲೆಲ್ಲ ನೋಯ್ತಿದೆ ಕಣೋ. ಹೌದು ಮಗ, ಇಲ್ಲೆಲ್ಲೋ ಇರಬೇಕು, ಮರ್ತಿದೀವಿ ಅಷ್ಟೇ. ಹೌದಾ? ಹುಡ್ಕಣ. ಹಾ, ನಡಿ. ಕೊನೆಗೂ ನಿಧಿ ಸಿಗ್ಲೇ ಇಲ್ವಲ್ಲ. ಛೇ, ದಿನಿ ಸುದಿ ಹೇಳೋ, ಬೆಳಗ್ಗೆ ಇದು ಹೋಗೋಣ. ಅಂತೂ ನನ್ ಕೆಲ್ಸ ಮಾಡ್ಕೊಟ್ಬಿಟ್ಟೆ. ಭೂತರಾಯ, ನಿಂಗ್ 100 ಕಾಯಿ ಓಡಿಸ್ತೀನಿ. ಶಿವಯ್ಯ, ಎಲ್ಲೋ ನಿಧಿ? ನಿಧಿ ಇಲ್ಲ ಎಂತ ಇಲ್ಲ, ನಿಮಗ್ ಥ್ಯಾಂಕ್ಸ್ ಮಾರಾಯ. ಥ್ಯಾಂಕ್ಸಾ? ಎಂತ ಹೇಳದ ನೀನು? ಎಂತ ಇಲ್ಲ, ನಾ ಜಮೀನ್ ತಗೊಂಡೆ, ತ್ವಾಟಕ್ ಬೇಲಿ ಹಾಕೋಣ ಅಂದ್ರೆ ಆಳ್ ಯಾರು ಸಿಗಲ್ಲ. ನಿಮ್ಮಂತ ಹುಡುಗರೆಲ್ಲ ಸಿಟಿ ಸೇರಿ ಹಳ್ಳಿಗಳು ವೃದ್ಧಾಶ್ರಮ ಆಗವೆ. ಈ ಜಾನುವಾರುಗಳು ಹಾರಿ ಬೆಳೆ ನಾಶ ಮಾಡ್ತಿದ್ವಾ? ನೀವು ಅವತ್ತು ಊರಿಗೆ ಬಂದಿದ್ದು ನೋಡ್ದೆ, ಹಂಗೆ ಒಂದು ಸಣ್ಣ ವಿಡಿಯೋ ಮಾಡಿದೆ. ನಿಧಿ ಇದೆ ಅಂತ ಸುಮ್ಮನೆ ಫೋನಲ್ಲಿ ಮಾತಾಡ್ದಂಗೆ ಮಾಡಿದೆ. ಹಲೋ, ನಾ ಹೇಳದ್ ಕೇಳ. ನಿಧಿ ಕಣ, ನಿಧಿ. ಹಾ, ನಾ ಮೊನ್ನೆ ಜಮೀನ್ ತಗೊಂಡಲ್ಲ, ಅಲ್ಲಿ 3 ಕಡೆ ನಿಧಿ ಆಯ್ತಾ. ಹಾ, ಆ ಜೋಡಿ ಕಲ್ಲಿಂದ ಜಮೀನ್ ಸುತ್ತ ಕೊನೆ ತೆಂಗಿನ ಮರ ಐತಲ್ಲ, ಅಲ್ಲಿವರೆ 3 ಕಡೆ ನಿಧಿ ಆಯ್ತಾ. ನೀವ್ ಅದು ನಂಬಿದ್ರಿ. ನೀವು ದಿನ ಬಂದ್ ಅಗಿತಿದ್ರಾ, ನಾ ನಿಂತ್ಕೊಂಡು ನೋಡ್ತಿದ್ದೆ. ನೀವಂತೂ ನನ್ ಕೆಲ್ಸ ಮುಗಿಸಿದ್ರಿ. ಹಾಗಾದ್ರೆ ನಾವು ಅಗ್ದಿದ್ದು? ಬೇಲಿ ಹಾಕಕ್ ಜನ ಸಿಗಲ್ಲ, ಅದಕ್ಕೆ ಅಗಳು ಹೊಡ್ಸಿದ್ದು. ಅಗಳು?